ಕ್ಷೇತ್ರ ಪೊಳಲಿಯಲ್ಲಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿದೆ ನೂತನ ಅನ್ನಛತ್ರ ಹಾಗೂ ಮದುವೆ ಸಭಾಂಗಣ. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಹಳೆಯ ಅನ್ನಛತ್ರವನ್ನು ತೆಗೆದು ನೂತನ ಅನ್ನಛತ್ರ ಹಾಗೂ ಮದುವೆ ಸಭಾಂಗಣಕ್ಕೆ ಮೇ 28 ಗುರುವಾರದಂದು ಮುಹೂರ್ತವನ್ನು ಮಾಡಲಾಯಿತು. ಶ್ರೀ ಕ್ಷೇತ್ರದಲ್ಲಿ ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸುಸಜ್ಜಿತವಾದ ಅನ್ನಛತ್ರ ಹಾಗೂ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಮದುವೆ ಸಭಾಂಗಣವನ್ನು ನಿರ್ಮಿಸಲು ಶ್ರೀ ದೇವರಲ್ಲಿ ತಂತ್ರಿಗಳು, ಅರ್ಚಕರು, ಗುತ್ತಿನವರು, ಆಡಳಿತ ಮಂಡಳಿ ಹಾಗೂ ಭಕ್ತಾದಿಗಳು ಸೇರಿ ಪ್ರಾರ್ಥನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ದೇವಲದ ಆಡಳಿತ ಮುಕ್ತೇಸರ ಡಾಕ್ಟರ್ ಎ ಮಂಜಯ್ಯ ಶೆಟ್ಟಿ ಅಮಂಜಗುತ್ತು, ಬಂಟ್ವಾಳ ಶಾಸಕ ಯು ರಾಜೇಶ್ ನಾಯ್ಕ್, ಮಾಜಿ ಸಚಿವ ಬಿ ರಮಣತ್ರೈ ಹಾಗೂ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ಕೃಷ್ಣಕುಮಾರ್ ಪೂಂಜಾ, ಜೀವರಾಜ್ ಶೆಟ್ಟಿ ಅಮಂಜಗುತ್ತು, ಶಿವಪ್ರಸಾದ್ ಶೆಟ್ಟಿ ಅಮಂಜಗುತ್ತು, ಕೃಷ್ಣರಾಜ ಮಾರ್ಲ ಮುತ್ತೂರು, ವಿದ್ಯಾಚರಣ್ ಭಂಡಾರಿ ಮೊಗರಗುತ್ತು, ಭುವನೇಶ್ ಪಚ್ಚನಾಡ್ಕ, ಚಂದ್ರಶೇಖರ್ ಭಂಡಾರಿ, ಭಾಸ್ಕರ್ ಭಟ್ ಗಂಜಿಮಠ, ಯಶವಂತ್ ಪೂಜಾರಿ ಪೊಳಲಿ, ಚಂದ್ರಹಾಸ್ ಪಲ್ಲಿಪಾಡಿ, ಲೋಕೇಶ್ ಭಂಡಾರಿ ಮತ್ತು ದೇವಳದ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಮೋಹನ್ ಹಾಗೂ ದೇವಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ದೇವಳದ ಸುಬ್ರಹ್ಮಣ್ಯ ತಂತ್ರಿ, ಪವಿತ್ರ ಪಾನಿ, ಅನುವಂಶಿಕ ಮುಕ್ತೇಸರ ಮಾಧವ ಭಟ್, ಪೊಳಲಿ ಅಡಿಗಳು ಶ್ರೀ ಕೆ ರಾಮ್ ಭಟ್, ಪದ್ಮನಾಭ ಭಟ್, ಶ್ರೀಕಾಂತ್ ಮಯ್ಯ ಪ್ರಾರ್ಥಿಸಿ ಪ್ರಸಾದವನ್ನು ಹಾಕಿ ಕಾಮಗಾರಿ ಪ್ರಾರಂಭಿಸಿ ಶೀಘ್ರಗತಿಯಲ್ಲಿ ಅನ್ನಛತ್ರ ಹಾಗೂ ಸಭಾಂಗಣವು ನಿರ್ಮಾಣಗೊಂಡು ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ಹೊಸ ಒಂದು ಅನ್ನಛತ್ರ ಕಟ್ಟಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ದೇವರು ನಮಗೆ ಅನುಗ್ರಹ ಮಾಡಿದ್ದಾರೆ. ನಮ್ಮ ತೀರ್ಮಾನಕ್ಕೆ ದೇವರ ಅನುಗ್ರಹ ಮುಖ್ಯ. ಅದನ್ನು ನಾವು ಕೇಳಿಕೊಂಡು ಇವತ್ತು ಇಲ್ಲಿ ಪ್ರಾರಂಭದ ಕೆಲಸ, ಜಾಗವನ್ನು ತೆಗೆದು ನಾಳಿನ ಹಂಚನ್ನು ತೆಗೆದು ಆರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮವು ನಾಳೆಯಿಂದಲೇ ಎಲ್ಲ ರೀತಿಯಲ್ಲಿ ನಡೀಲಿಕ್ಕಿದೆ. ಇದು ಬೃಹತ್ ಕಾರ್ಯಕ್ರಮ. ಬರೀ ಆಡಳಿತ ಮಂಡಳಿ ಅಥವಾ ಇಲ್ಲಿಯ ಸೀಮಿತ ಅದಕ್ಕೆ ಬೇಕಾದಂಥ ಅನುಕೂಲತೆಗಳು, ಸಂಪತ್ತುಗಳು ಸಾಕಾಗುವುದು. ಆದ್ದರಿಂದ ಯಾರೆಲ್ಲ ಇದನ್ನು ಗಮನಿಸ್ತೀರಿ, ಯಾರೆಲ್ಲ ನೋಡ್ತೀರಿ, ಮಹಾತಾಯಿಯ ಸೇವೆಗೆ ಒಂದು ಒಳ್ಳೆಯ ಅವಕಾಶ ಪ್ರಾಪ್ತಿಯಾಗಿದೆ. ನೀವೆಲ್ಲ ಸನ್ನಿಧಾನಕ್ಕೆ ಬಂದಾಗ ಏನಾಗ್ತದೆ ಎಂಬುದನ್ನು ವಿಮರ್ಶೆ ಮಾಡಿಕೊಂಡು ಇದಕ್ಕೆ ಏನು ಬೇಕು ಅಂತ ನೀವೇ ಕೇಳಿಕೊಂಡು ಇದು ಅತ್ಯಂತ ಯಶಸ್ವಿಯಾಗಿ ಒಳ್ಳೆಯ ವೈಭವಯುತವಾಗಿ ಎಲ್ಲರಿಗೂ ಅನುಕೂಲವಾಗುವ ಹಾಗೆ ಅದು ನಡಿಬೇಕು ಅಂತ ಹೇಳೋದಕ್ಕೆ ಸಹಕರಿಸಬೇಕು. 5 ಕೋಟಿ ಎಸ್ಟಿಮೇಷನ್ ಮಾಡಿದ್ದೇವೆ. ಅದೇ ರೀತಿ ಮದುವೆಯವರಿಗೆ 3 ಕೋಟಿ. ಈಗ ಮದುವೆಯವರು ಕೂಡಲೇ ಸ್ಟಾರ್ಟ್ ಮಾಡ್ತಾರೆ. ನಿರ್ಮಿತಿ ಕೇಂದ್ರದ ಅಧಿಕಾರಿ ನವೀನ್, ದೇವಳದ ಇಂಜಿನಿಯರ್ ಲಕ್ಷಣ್ ಪೂಜಾರಿ, ಕಾಂಟ್ರಾಕ್ಟರ್ ಗಿರೀಶ್ ಅವರಿಗೆ ಪ್ರಸಾದ ನೀಡಿದರು. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಹಲವೊಂದು ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಬಾಕಿ ಇದ್ದವು. ಅದು ಈಗಾಗಲೇ ಪ್ರಾರಂಭವಾಗಿದೆ. ಮುಖ್ಯವಾಗಿ ಅನ್ನಛತ್ರದ ಸುಮಾರು 4.5 ಕೋಟಿ ವ್ಯವಸ್ಥೆಯಲ್ಲಿ 3 ಮಹಡಿಗಳ ಒಂದು ಕಟ್ಟಡದಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಅದು ಕೆಲಸ ಈಗಾಗಲೇ ಇವತ್ತು ಭೂಮಿ ಪೂಜೆ ಮಾಡಿ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ 3 ಹಂತಗಳಲ್ಲಿ ಅದನ್ನು ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಬಂದರೆ ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಸುಮಾರು 4.5 ಕೋಟಿಯ ಕೆಲಸ. ಎರಡನೇ ಕೆಲಸ ಇಲ್ಲಿ ಒಂದು ಕಲ್ಯಾಣ ಮಂಟಪ ಸುಮಾರು 3.5 ಕೋಟಿಯಿಂದ ದೇವಸ್ಥಾನದ ಪಕ್ಕದಲ್ಲಿ ಅದು ಕೆಲಸ ಕೂಡ ಪ್ರಾರಂಭವಾಗಿದೆ. ಇವತ್ತಿಂದ ಪ್ರಾರಂಭವಾಗಿ ಅದಕ್ಕೆ ಬೇಕಾದಂಥ ಅನುಮತಿ ಎಲ್ಲ ಸಿಕ್ಕುವುದೆಲ್ಲ ಸಿಕ್ಕಿಯಾಗಿದೆ. ಅದರಿಂದ ಇನ್ನು ಕೆಲಸ ಪ್ರಾರಂಭ ಆದಷ್ಟು ಶೀಘ್ರದಲ್ಲಿ 1-2 ವರ್ಷಗಳ ಒಳಗೆ ಎಲ್ಲ ಕಾರ್ಯಕ್ರಮ ಮುಗಿಬೇಕು ಅಂತ ಆ ಮಟ್ಟದಲ್ಲಿ ಕೆಲಸಗಳು ಪ್ರಾರಂಭವಾಗಿದೆ. ಸುದ್ದಿ9 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ9.